हमनाबाद शहर के हनकुनी रोड पर आज यानी 24 जनवरी को G+2 स्लम बोर्ड के 100 हाउस का इनॉग्रेशन ನಾವೆಲ್ಲ ಬಡ ಜನರಿಗೆ ಇವತ್ತು ನನಗೆ ಆಶೀರ್ವಾದ ಮಾಡಿರಂತ ಇವತ್ತು ಇಲ್ಲಿ ಎಲ್ಲಿ ನಿಂತು ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಇವತ್ತು. ಹೌದಾ ಇಲ್ಲ? ಸನ್ಮಾನ್ಯ ಶ್ರೀ ಮಾಜಿ ಮಂತ್ರಿಗಳಾದ ಬಸವರಾಜ ಪಾಟೀಲ್ ಅವರಿಗೆ 4 ಸರ್ತಿ MLA ಮಾಡಿದ್ರಿ, 3 ಸರ್ತಿ MLC ಮಾಡಿದ್ರಿ. ಅದಲ್ಲದೆ ರಾಜಶೇಖರ್ ಪಾಟೀಲ್ ಅವರಿಗೆ 4 ಸರ್ತಿ MLA ಮಾಡಿದ್ರಿ, 1 ಸರ್ತಿ ಮಂತ್ರಿ ಮಾಡಿದ್ರಿ. ನನಗೆ 2 ಸರ್ತಿ ಸೇವೆ ಸಲ್ಲಿಸೋ ಸಲುವಾಗಿ MLC ಮಾಡಿದ್ರಿ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಕಡೆಯಿಂದ. ಇನ್ನೊಬ್ಬ ನಮ್ಮ ತಮ್ಮನಾದ ಭೀಮರಾವ್ ಪಾಟೀಲ್ ಅವರಿಗೂ MLC ಮಾಡಿದ್ರಿ. ನಿಮ್ಮದು ಋಣ ಚುರನರಿ ಆಗಿರ್ತೀವಿ, ನಿಮ್ಮ ಋಣ ನಾವು ಸಾಯೋವರೆಗೆ ಮರೆಯೋಕ್ಕಾಗಲ್ಲ. ಮುಂದೆ ಬರೋಂಥ ದಿನಗಳಲ್ಲಿ ನಾವು ನಿಮ್ಮ ಜೊತೆ ಇದ್ದೆವು. हमनाबाद शहर के हनकुनी रोड पर आज यानी 24 जनवरी को G+2 स्लम बोर्ड के 100 हाउस का इनॉग्रेशन हमनाबाद MLA डॉक्टर सिद्धू पाटिल साहब और MLC डॉक्टर चंद्रशेखर पाटिल साहब के हाथों अमल में आया, जिसमें MLA सिद्धू पाटिल, MLC डॉक्टर चंद्रशेखर पाटिल और कॉन्ट्रैक्टर मोहम्मद अल्ताफ अहमद और सिराजुद्दीन पटेल बोले टोटल 500 हाउस हैं, जिसमें से 100 हाउस का इनॉग्रेशन हुआ है। बोलते हुए कॉन्ट्रैक्टर और MLA सिद्धू पाटिल, MLC डॉक्टर चंद्रशेखर पाटिल क्या बोले, किस किस को मकानात मिलेंगे, कैसे मिलेंगे, बताएंगे उन्हीं की जुबानी। ಯೋಜನೆ ಅಡಿಯಲ್ಲಿ ಇಂದು ಹುಮ್ನಾಬಾದ್ನಲ್ಲಿ 100 ಮನೆಗಳ ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ MLCಗಳಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರೇ ಹಾಗೂ ಈ ಒಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅವರೇ, AW ಅವರೇ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೇ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಪತ್ರಿಕಾ ಸ್ನೇಹಿತರೆ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಏನು ಈ ಒಂದು ಮನೆಗಳ ಬೆನಿಫಿಷಿಯರಿ ಇದ್ದಾರ ಎಲ್ಲ ಬಂದಂಥ ನನ್ನ ತಾಯಿಂದರೆ, ಇವತ್ತಿನ ಈ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರು ಹುಬ್ಬಳ್ಳಿಯಲ್ಲಿ ವರ್ಚುವಲ್ ಅಂತಂದರೆ ವಿಡಿಯೋ ಮುಖಾಂತರ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನೆರವೇರಿಸ್ತಾ ಇದ್ದಾರೆ. ಇವತ್ತು ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಏನು ಪಟ್ಟಣಗಳಿರ್ತಾವ, ಆ ಪಟ್ಟಣಗಳಲ್ಲಿ ಕೊಳಗೇರಿ ಅಂತಂತ ಅಂದರೆ ಆ ಒಂದು ವಾರ್ಡ್ ಆಗಿರ್ಬೋದು, ಆ ಗಲ್ಲಿ ಆಗಿರ್ಬೋದು, ಹಿಂದುಳಿದಂಥ ಓಣಿ ಇರ್ತದದು. ಆ ಓಣಿನೂ ಕೂಡ ಹೇಗೆ ಈಗ ನಮ್ಮಲ್ಲಿ ನೋಡಿ ಶಿವನಗರಕ್ಕೆ ನೋಡಿ, ನಮ್ಮ ತಳೆಪೆಟ್ಟಿಗೆ, ಶಿವಪುರ್ಕ, ಕೋಲಿವಾಡ ಕಂಪೇರ್ ಮಾಡಿ ನೋಡ್ರಿ, ಇವು ಅಭಿವೃದ್ಧಿ ಹೊಂದಂಥ ವಾರ್ಡ್ಗಳಿವು. ಅವು ಬ್ಯಾಕ್ವರ್ಡ್ ಇರತಂಥ ವಾರ್ಡ್ಗಳಿಗೆ ನಾವು ಸ್ಲಮ್ ಬೋರ್ಡ್ನಲ್ಲಿ ಇವತ್ತು ನೋಡ್ತೇವೆ. ನಮ್ಮ ಹುಮ್ನಾಬಾದ್ನಲ್ಲಿ ಕೂಡ ಸುಮಾರು 7 ಗಲ್ಲಿಗಳು ಈ ಒಂದು ಸ್ಲಮ್ನಲ್ಲಿ ಬರ್ತಾವ. ಇನ್ನೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು, ಇವತ್ತು ನಾವು ಆ ಕೊಳಗೇರಿಗಳನ್ನು ಮುಕ್ತವಾಗಬೇಕು. ಯಾಕಂತಂದರೆ ಡೆವಲಪ್ಮೆಂಟ್ ಇದ್ದಿದ್ದು ಡೆವಲಪ್ಮೆಂಟ್ ಆಗ್ತದೆ ಇರ್ತದ, होता नहीं जी? डेवलपमेंट कहाँ पे, शिवनगर कितना होता डेवलपमेंट, वहाँ पे सब कुछ है, पूरा साहूकार जनी रहते, उन्होंने रहते, क्यों बोले तो गरीब जनी जाके वहाँ पे एक प्लॉट भी नहीं खरीद सकते क्या? नहीं. ಅದಕ್ಕಾಗಿ ಇವತ್ತೇನು ಇವು ಕೊಳಗೇರಿ ಪ್ರದೇಶಗಳಿದೆ ಇವು ಮುಕ್ತವಾಗಬೇಕು ಅಂತ ಈ ಒಂದು ಯೋಜನೆ. ಸುಮಾರು ಹುಮ್ನಾಬಾದ್ನಲ್ಲಿ 500 ಮನೆ, ಚುಡುಗುಪ್ಪನಲ್ಲಿ 545 ಮನೆಗಳು. ನಂದೊಂದೇನು ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ, ಇವತ್ತು ತಾವು ನಾವು ಸ್ಲಮ್ ಬೋರ್ಡ್ನಲ್ಲಿ ಕೊಡ್ತೇವೆ ಇಯರೇ, ಆದರೆ ತಾವು ಇವು ಮನೆಗಳು ಕೂಡ ಸ್ಲಮ್ ಬೋರ್ಡ್ನಲ್ಲೇ ಆಗಬೇಕು, ಸ್ಲಮ್ ಏರಿಯಾದಲ್ಲಿ ಆಗಬೇಕು. ತಮ್ಮ ಹತ್ರನೂ ಕೂಡ 2 ಇದೆ, ಒಂದು ಇನ್ಸೆಂಟಿವ್, ಒಂದು ವರ್ಟಿಕಲ್ ಹೌಸಿಂಗ್. ವರ್ಟಿಕಲ್ ಹೌಸಿಂಗ್ ಯಾವಾಗ ಮಾಡಬೇಕು ಅಂತಂದರೆ ಇವತ್ತೇನು ನಮ್ಮ ಕೊಳಗೇರಿ ಪ್ರದೇಶಗಳಲ್ಲಿ ಮುಕ್ತವಾಗಬೇಕು, ಅಲ್ಲಿ ಯಾರಿಗೂ ಕೂಡ ಮಣ್ಣಿನ ಮನೆ, ತಗಡದ ಮನೆ ಇರಬೇಡದು, ಅಲ್ಲಿ ಎಲ್ಲರಿಗೂ ಕೂಡ RCC ಮನೆ ಆಗಬೇಕಂತ ಇವತ್ತ ಇಡೀ ನಮ್ಮ ರಾಜ್ಯದಲ್ಲೇ ಅಲ್ಲ, ಇಡೀ ಭಾರತ ದೇಶದಲ್ಲೇ
ಈ ಒಂದು ಯೋಜನೆ ಪ್ರಧಾನ ಮಂತ್ರಿ ಯೋಜನೆ ಆವಾಸ್ ಯೋಜನೆ ಇವತ್ತು ನಡೀತಾ ಇದೆ. ಗೊತ್ತಾ, ಹರೊಬ್ಬರಿಗೂ ಕೂಡ ಮನೆ ಆಗಬೇಕು. ಇವತ್ತು ಹಳ್ಳಿಗಳಲ್ಲಿ ಕೂಡ ತಾವು ನೋಡಿ ಅನೇಕ ಮನೆಗಳನ್ನು ಇವತ್ತು ಸುಮಾರು ನಮ್ಮ ಹುಮನಾಬಾದ್ ಮತಕ್ಷೇತ್ರದಲ್ಲಿ ಸುಮಾರು 8,000 ಮನೆಗಳನ್ನು ನಾವು ಹಳ್ಳಿ ಪ್ರದೇಶಗಳಲ್ಲಿ ಕೂಡ ಮೊನ್ನೆ 3 ಫೇಸ್ನಲ್ಲಿ ಕೊಟ್ಟಿದ್ದೇವೆ. ಗೊತ್ತಾ, ಇವತ್ತು ಹಿಂದಕ್ಕೆ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು, ಅವಾಗ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮೆಯವರು 2021-22ನಲ್ಲಿ ಈ ಒಂದು ಯೋಜನೆ ಇಡೀ ನಮ್ಮ ರಾಜ್ಯದಲ್ಲೇ ಇವತ್ತ 1,10,000 ಮನೆಗಳನ್ನು ಇವತ್ತ ಘೋಷಣೆ ಮಾಡಿದ್ರು. ಆ ಒಂದು ಸಮಯದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಗೆ 5,647 ಮನೆಗಳನ್ನು ನಮ್ಮ ಬೀದರ್ ಜಿಲ್ಲೆಗೆ ಕೊಟ್ಟಿದ್ರು. ಅದರಲ್ಲಿ ನಮ್ಮ ಹುಮನಾಬಾದ್ಗೆ 500, ಚುಡುಗುಪ್ಪಕ್ಕೆ 545, ಬಸವ ಕಲ್ಯಾಣಕ್ಕೆ 800 ಪ್ಲಸ್ 552, ಬೀದರಿಗೆ 1,500 ಪ್ಲಸ್ 750, ಸುಮಾರು 5,647 ಮನೆಗಳನ್ನು ಏನು ಬಸವರಾಜ ಬೊಮ್ಮಾಯಿಜಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿನ ಜನರಿಗಾಗಿ ಈ ಬಿಡುಗಡೆಯನ್ನು ಇವತ್ತು ಮಾಡಿದ್ದಾರೆ. ಗೊತ್ತಾ, ಅದರಂತೆ ಈ ಒಂದು ಯೋಜನೆಯೂ ಕೂಡ ಸ್ವಲ್ಪ ಆಮೆಗತಿನಲ್ಲೇ ನಡೀತಾ ಇದೆ. ಯಾಕೆ ಕಂಪ್ಲೀಷನ್ನು 3 ಇಯರ್ಸ್ ಮೇ ಥಾನ 3 ವರ್ಷದಲ್ಲಿ ಕಂಪ್ಲೀಷನ್ ಆಗಬೇಕಾಗಿತ್ತು. 2025 ಪೂರ 500 ಮನೆಗಳನ್ನು ಬಿಡುಗಡೆ ಆಗಬೇಕಾಗಿತ್ತು. ನಾನು ಲಾಸ್ಟ್ ಅಧಿವೇಶನಲ್ಲಿ ಕೂಡ ಸಂಬಂಧಪಟ್ಟ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕ್ವಶನ್ ಮಾಡಿದೆ, ಯಾಕೆ ಲೇಟ್ ಆಗ್ತಾ ಇದೆ ಅಂತ. ಯಾಕೆ ಇವತ್ತು ಚುಡುಗುಪ್ಪದಲ್ಲಿ ಕೂಡ ನೋಡಿ, ಇಲ್ಲೂ ಕೂಡ ನೋಡಿ, ನಾನು ಅಧಿಕಾರಿಗೆ ಪದೇ ಹೇಳ್ತೀನಿ ಯಾಕೆ ಲೇಟ್ ಮಾಡ್ತಾ ಇದ್ದೀರಿ ಅಂತ. ಈಗ ಟೆಕ್ನಿಕಲ್ ಇದೆ, ಏನಾಗ್ತಾ ಇದೆ ಅಂತಂದ ಗುತ್ತೇದಾರ್ ಇದ್ದಾರ, ಸರ್ಕಾರದಿಂದ ಪೇಮೆಂಟ್ ಬರ್ತಾ ಇಲ್ಲ ಅಂತ, ಅದಕ್ಕಾಗಿಯೇ ಈ ಒಂದು ಯೋಜನೆ ಆಮೆಗತಿಗೆ ಹೋಗ್ತಾ ಇದೆ. ಗೊತ್ತಾ, ಇವತ್ತು ನಾವು ಸರ್ಕಾರ ಮ್ಯಾಗ ಒತ್ತಡ ಆಗಬೇಕಾಗ್ತದ. ಇವತ್ತ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡಿದಾಗ ಸರ್ಕಾರ ಎತ್ಕೊಂಡು ಇವತ್ತು ದುಡ್ಡು ಬಿಡುಗಡೆ ಮಾಡ್ತಂತಂದ್ರೆ ಈ ಯೋಜನೆ ಬೇಗನೆ ಆಗ್ತದ. ಇವತ್ತಿಗೆ 2025 ಇದು ಬಿಡುಗಡೆ ಆಗಿ ಎಲ್ಲ ನಮ್ಮ ಬಡ ಜನರಿಗೆ ಉಪಯೋಗ ಅಂತ ಒಂದು ಯೋಜನೆ ಇವತ್ತು ಎಲ್ಲರಿಗೂ ತಲುಪಿಸುವಂಥ ಕಾರ್ಯ ಆಗಬೇಕಾಗಿತ್ತು. ಆದರೆ ಸ್ವಲ್ಪ ಫಂಡಿಂದು ಇರಲ್ಲ ಕಾರಣ ಲೇಟ್ ಆಗಿದೆ. ಆದರೂ ಕೂಡ ಸರ್ಕಾರ ಮ್ಯಾಗೆ ನಾವು ಮೊನ್ನೆ ಅಧಿವೇಶನದಾಗ ಮಾತಾಡಿದಾಗ ಕಾಂಟ್ರಾಕ್ಟರ್ಗೂ ಕೂಡ ಥೋಡೆ ಪೈ ಹಮಾರ ಚುಡುಗುಪ್ಪೆ ಚುಡುಗುಪ್ಪೆಗೆ ಥೋಡೆ ಕೊಟ್ಟಿದ್ದಾರೆ. ತಮಗೂ ಕೂಡ ಅನುದಾನ ಬೇಗನೆ ಬಿಡುಗಡೆ ಮಾಡ್ತಾರ. ಇವತ್ತು ನಾವು ನೋಡ್ಬೋದು ಈ ಒಂದು ಯೋಜನೆಯಿಂದ ಬಡ ಕುಟುಂಬಗಳಿಗೆ ಬಹಳ ಉಪಯೋಗ ಅಂತ ಯೋಜನೆ ಇದೆ. ಗೊತ್ತಾ, ಇವತ್ತು ಒಬ್ಬ ಬಡ ಜನರು ಒಂದು ಪ್ಲಾಟ್ ತಗೊಂಡು ಹುಮನಾಬಾದ ಮನೆ ಕಟ್ಟಬೇಕಂತಂದ್ರೆ ಬಹಳ ಕಷ್ಟದ ಸಂಗತಿ ಇದೆ. ಗೊತ್ತಾ, ಆ ಬಡರಿಗೆ ಕೂಡ ಅವರಿಗೆ ಮನೆ ಆಗಬೇಕು, ಹರೊಬ್ಬರಿಗೆ ಮನೆ ಸಿಗಬೇಕು. ಅವರು ಕೂಡ ಏನು ಸಾವುಕಾರ ಜನ ಹೆಂಗಿದ್ದಾರ RCC ಮನೆಯದಾಗ ಹಾರ, ಬಡ ಜನರು ಕೂಡ ಆ ಒಂದು RCC ಮನೆಯದಾಗ ಇರ್ಬೇಕಂತ ಇವತ್ತ ಇಡೀ ಭಾರತ ದೇಶದಲ್ಲಿ ಇವತ್ತು ಮನೆ ಕೊಡಿಸುವಂಥ ಕಾರ್ಯ ನಡೀತಾ ಇದೆ. ಅದಕ್ಕಾಗಿ ಗೊತ್ತಾ ಏನು ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ನಾನು ಅದೇ ಅಂದ, ಎಲ್ಲ 500 ಮನೆಗಳು ಒಮ್ಮೆ ಇದು ಮಾಡೋಣ, 100 ಮನೆ ಮಾಡಿ ಯಾಕೆ ಇದು ಮಾಡ್ತೀರಿ, ಮತ್ತು ನಾಳೆ ನಾವು 100 ಮನೆ ಕೊಟ್ಟೆವು 400ದವ್ರು ಮತ್ತೆ ಬಂದು ಕೊಂಡಿರ್ತಾರೆ, ನೀವು ಅವರಿಗೆ ಕೊಟ್ಟರೆ ನಮಗೆ ಕೊಟ್ಟಿಲ್ಲ ಅಂತ ಗೊತ್ತಾನೆ ಬಿ. ಅದಕ್ಕಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು, ಎಲ್ಲ ಕಡೆ ಎಲ್ಲೆಲ್ಲಿ ಎಷ್ಟು ಮನೆಗಳೇ ರೆಡಿ ಇದೆ ಅವು ಕೊಡೋಣ, ಮತ್ತು ಮುಂದೆ ಬರ್ತಾ ದಿನಗಳಲ್ಲಿ ಅವು ಕೂಡ ಬೇಗನೆ ಮುಗಿಸಿ ಬಡ ಜನರಿಗೆ ತಲುಪಿಸುವಂಥ ಕಾರ್ಯ ಮಾಡೋಣ ಅಂತ ಹೇಳಿದಾರ. ಮತ್ತು ಇವತ್ತು ನಾವು ಮನೆ ಒಂದೇ ಕಟ್ಟೋದಿಲ್ಲ, ಮತ್ತು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ರೋಡ್ಸು, ಡ್ರೈನೇಜಸ್ಸು ಅದಕ್ಕೂ ಕೂಡ ನಾ ಈಗಾಗಲೇ ಸಂಬಂಧಪಟ್ಟ ಸಚಿವರಿಗೆ ಲೆಟ್ರ್ ಮುಖಾಂತರ ಕೂಡ ಕೊಟ್ಟಿನಿ. 8 ಕೋಟಿ ಬೇಕಲ್ಲ ಟೋಟಲ್ ಎಲ್ಲಕ್ಕ. ಅದಕ್ಕೆ ಯಾಕಂತಂದ್ರೆ ಇವತ್ತು ನಾವು ಬಿಲ್ಡಿಂಗೇ ಕಟ್ಟಿದೇವು ಅಂದ್ರೆ ಒಳಗೆ ರೋಡು, ನಾಲಿ, ಡ್ರೈನೇಜು ಅವೆಲ್ಲ ಕೂಡ ಬೇಕಾಗ್ತದ. ಎಲೆಕ್ಟ್ರಿಕಲ್ ನಾವು ಇವತ್ತು ಮನೆ ಕಟ್ಕೊಂಡೆ ಒಂದು ಕರೆಂಟ್ ಇಲ್ಲ ಅಂದ್ರೆ ಏನು ಮಾಡ್ತೀರಿ ಅವಾಗ? ಅದಕ್ಕಾಗಿ ಇನ್ನೂ ಕೂಡ ಸರ್ಕಾರದಿಂದ ಅನುದಾನ ಬಂದು ಇವೆಲ್ಲವೂ ಕೂಡ ಏನು ಡೆವಲಪ್ಮೆಂಟ್ ವರ್ಕ್ಗಳು ಇದೆ ಅವು ಕೂಡ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಏನು ಇದು ಒಂದು ಯೋಜನೆ ಇದೆ 500 ಮನೆಗಳನ್ನು ಪೂರ ಸಂಪೂರ್ಣ ಆಗಿನ ಮೇಕೆ ನಾವು ನೀವು ಎಲ್ಲರೂ 500 ಜನರ ಬೆನಿಫಿಷರೀಸು, ಮತ್ತೆಲ್ಲ ನಾವು ಜನಪ್ರತಿನಿಧಿಗಳು
ಇನ್ನೊಮ್ಮೆ ಒಂದು ಭವ್ಯವಾದಂಥ ಒಂದು ಕಾರ್ಯಕ್ರಮ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ ಮತ್ತು ನಮ್ಮ ಎಲ್ಲ ಜನರಿಗೆ ತಲುಪಿಸುವಂಥ ಕಾರ್ಯ ಮಾಡಿ ಯಾವಾಗ ಮಾಡ್ಬೋದು ಈ ಸಬ್ರೆ ಕಂಪ್ಲೀಷನ್ ದುಡ್ಡು ಬಂತಂದ್ರೆ 6 ತಿಂಗಳದಾಗೆ ಮುಗಿಸ್ತಾರೆ ಸಿರಾಜು. ಅದಕ್ಕಾಗಿ ಗೊತ್ತಾ ಏನು ನಮ್ಮ ಕಾಂಟ್ರಾಕ್ಟರ್ ಇದ್ದಾರ, ಇಲ್ಲೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ. ಇನ್ನ ಕ್ವಾಲಿಟಿ ಚೆನ್ನಾಗಿರ್ಲಿ. ನಾನು 2-3 ಸರ್ತಿ ವಿಸಿಟ್ ಮಾಡಿದ್ದೀನಿ. ಒಳ್ಳೆ ಕ್ವಾಲಿಟಿ ಇರಲಿ. ಯಾಕಂತಂದ್ರೆ ಇವತ್ತು ನೋಡಿ ಅನೇಕ ಬೇರೆ ಕಡೆ ಎಲ್ಲ ಇಂಥ ಗೌರ್ಮೆಂಟ್ ಬಿಲ್ಡಿಂಗ್ ಕಟ್ಟಿ ಕೆಲವು ವರ್ಷಗಳಲ್ಲಿ ಬಿದ್ದು ಹೋಗ್ತಾ ಇದೆ. ಆದರೆ ಇವತ್ತು ತಾವು ಒಳ್ಳೆ ರೀತಿಯಿಂದ ಮಾಡಿಕೊಟ್ರು ಅಂತಂದ್ರೆ ಆ ಬಡ ಜನರ ಪುಣ್ಯನೂ ಕೂಡ ನಿಮ್ಗೆ ಆಗುತ್ತೆ ಗೊತ್ತಾ. ಯಾಕೆ ಬಡ ಜನರ ಪುಣ್ಯ ಯಾವಾಗೂ ಸಾಯೋ ತನಕ ಇರ್ತದೆ. ಇವತ್ತು ತಾವೆಲ್ಲ ಬಡ ಜನರು ಇವತ್ತು ನನಗೆ ಆಶೀರ್ವಾದ ಮಾಡಿರಂತ ಇವತ್ತು ಎಲ್ಲಿ ನಿಂತು ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಗೊತ್ತಾ. ಅದಕ್ಕಾಗಿ ಯಾವಾಗಲೂ ಕೂಡ ನಿರ್ಗತಿಕರು ಬಡವರು ಮೇಲೆ ಹೊತ್ತಂತ ಕೆಲಸ ಆಗಬೇಕು. ಇವತ್ತ ಹುಮ್ನಾಬಾದ್ನಲ್ಲಿ ಕೂಡ ಇನ್ನ ಅಭಿವೃದ್ಧಿ ಕೆಲಸ ಆಗಬೇಕು. ಇನ್ನೊಂದು ಪ್ರಪೋಸಲ್ ಕೇಳಿಸಿ. ಯಾಕಂತಂದ್ರೆ ನಾವು ಮೊದಲ ಇದು ಬಂದಿದೆ ನಮ್ಮ ಜೇರ್ಪೇಟು, ನಮ್ಮ ಇಂದಿರಾನಗರು, ಶಿವಪುರು, ಕೋಳಿವಾಡ ಅಂದರೆ 2 ಟೈಪ್ ಇವು ಮನೆಗಳು ಬರ್ತಾವ್ರಿ. ಇವು ಏನಂತಂದ್ರೆ ಸ್ಲಮ್ ಏರಿಯಾ ಅದ. ನಮ್ಮ ಶಿವಪುರ ಇದೆ, ಜೇರ್ಪೇಟ್ ಇದೆ, ಇಂದಿರಾನಗರ್ ಇದೆ, ಕೋಳಿವಾಡ ಇದೆ, ಮತ್ತೆ ವಾಂಜ್ರಿ ಇದೆ. ವಾಂಜ್ರಿ 7 ಇವು ಒಂದು ಏರಿಯಾನಲ್ಲಿ ಏನು ಬಡ ಜನರು ಮಣ್ಣಿಂದು ತಗಡ ಮನೆ ಇರ್ತಾವಲ್ಲ. ಪೈಲೆ ಒಂದು ಯೋಜನೆ ಬಂದಾಗ 250 ಬಂದಿವು. ಅವಾಗ ಜೇರ್ಪೇಟು ಮತ್ತು ಮಾಶೆಟ್ಟಿ ಗಲ್ಲಿ ಅಲ್ಲಿ ನೋಡ್ರಿ ಗೊತ್ತಾ. ನಮ್ಮಲ್ಲಿ ಜೇರ್ಪೇಟದಾಗ ಇವತ್ತೆಲ್ಲನೂ ಕೂಡ RCC ಮನೆಗಳಾಗಿದೆ. ನಾವು ಇಲ್ಲೂ ಕೂಡ ಆಗ್ಬೇಕಲ್ಲ. ಈಗಿನ ಎಷ್ಟು ಜನ ದಿನಗಳ ಮಣ್ಣಿನ ಮನೆಗೆ ತಗಡದ ಮನೆಗೆ ಇರಬೇಕು. ಅದಕ್ಕಾಗಿ ಅಲ್ಲೂ ಕೂಡ ಇನ್ನೊಂದು ಪ್ರಸ್ತಾವನೆ ಕೊಡ್ರಿ. ತಾವು ಡಿಪಾರ್ಟ್ಮೆಂಟ್ಲಿ ನಾನು ಕೂಡ ಕೊಡ್ತೀನಿ. ಇವತ್ತೇನು ಇನ್ನ ಎಷ್ಟು ಜನ ಒಂದು ಸರ್ವೆ ಮಾಡಿಸಿ ಎಷ್ಟು ಜನರಿಗೆ ಇನ್ನ ಮನೆಗಳಿಲ್ಲ ಅವನು ಕೂಡ ಬೇಗನೆ ಇದು ಕೊಟ್ಟೆವು ಅಂತಂದ್ರೆ ಇವತ್ತು ಯಾರಿಗೆ ಪ್ಲಾಟ್ ಇಲ್ಲ, ಮನೆಗಳಿಲ್ಲ, ಅವ್ರಿಗೆ ಉಪಯೋಗ ಆಗ್ತದೆ. ಯಾರು ಜಾಗ ಇದೆ, ಮಣ್ಣಿನ ಮನೆ ಇದೆ, ಅದು ಉಪಯೋಗ ಆದಂಥ ಕೆಲಸ ಆಗಬೇಕು. ಮತ್ತು ಇವತ್ತೆಲ್ಲ ಬಂದಂಥ ಎಲ್ಲರಿಗೆ ಇನ್ನೊಮ್ಮೆ ತಮಗೆ ಶುಭವಾಗ್ಲಂತ ಹೇಳಿ ನಾನು 2 ಮಾತು ಮುಗಿಸಿ ಧನ್ಯವಾದಗಳು. ಮಾತಾಡ್ತಾ ಇದ್ದೀನಿ ಅಂದ್ರೆ ಸುಮಾರು 50 ವರ್ಷದಿಂದ ನೀವು ನಮಗೆ ಸೇವೆ ಮಾಡ್ಲಾಕ ಅನುಕೂಲ ಮಾಡಿಕೊಡ್ತಾ ಇದ್ರಿ. 50 ವರ್ಷ ಅಂದ್ರೆ ಏನು, ಅರ್ಧ ಉಮ್ಮರೇ ಹೊಂಟೋಯ್ತದ ಮನುಷ್ಯನ್, ಹೌದಾ ಇಲ್ಲ? ಸನ್ಮಾನ್ಯ ಶ್ರೀ ಮಾಜಿ ಮಂತ್ರಿಗಳಾದ ಬಸವರಾಜ್ ಪಾಟೀಲ್ ಅವರಿಗೆ 4 ಸರ್ತಿ MLA ಮಾಡಿದ್ರಿ, 3 ಸರ್ತಿ MLC ಮಾಡಿದ್ರಿ. ಅದಲ್ಲದೆ ರಾಜಶೇಖರ್ ಪಾಟೀಲ್ ಅವರಿಗೆ 4 ಸರ್ತಿ MLA ಮಾಡಿದ್ರಿ, 1 ಸರ್ತಿ ಮಂತ್ರಿ ಮಾಡಿದ್ರಿ. ನನಗೆ 2 ಸರ್ತಿ ಸೇವೆ ಸಲ್ಲಿಸೋ ಸಲುವಾಗಿ MLC ಮಾಡಿದ್ರಿ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಕಡೆಯಿಂದ. ಇನ್ನೊಬ್ಬ ನಮ್ಮ ತಮ್ಮನಾದ ಭೀಮರಾವ್ ಪಾಟೀಲ್ ಅವರಿಗೂ MLC ಮಾಡಿದ್ರಿ. ನಿಮ್ಮದು ಋಣ ಚುರನಿರಿ ಆಗಿರ್ತೀವಿ. ನಿಮ್ಮ ಋಣ ನಾವು ಸಾಯವರಿಗೆ ಮರೆಯೋಕ್ಕಾಗಲ್ಲ. ಮುಂದೆ ಬರೋಂಥ ದಿನಗಳಲ್ಲಿ ನಾವು ನಿಮ್ಮ ಜೊತೆ ಇದ್ದೆವು. ಮುಂದೆ ನಿಮಗೆ ಏನೇ ಕಷ್ಟ ಸುಖದಲ್ಲಿ ನಾವು ನಿಮ್ಮ ಜೊತೆ ಭಾಗಿಯಾಗಿರ್ತೀವಿ. ತಾವು ಏನೇ ಇರಲಿ, ಬಸವರಾಜ್ ಪಾಟೀಲ್ ಪರಿವಾರ ಅಲ್ಲಿ, ರಾಜಶೇಖರ್ ಪಾಟೀಲ್ ಅಲ್ಲಿ, ನಾನಲ್ಲಿ ನಿಮ್ದೆಲ್ಲ ಬಡವ್ರ ಜೊತೆ ನಿಮ್ಮ ಜೊತೆ 24x7 ನಿಮ್ಮ ಸೇವಾದಾಗ ಋಣ ಆಗಿ ತೊಡಿತೀವಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಈಗಾಗಲೇ TV ನೋಡ್ತಾ ಇದ್ರಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವರ್ಚುವಲ್ ಆಗಿ, ಯಾಕಂದ್ರೆ ಎಲ್ಲ ಕಡೆ ಮಾಡೋದಾಗಲ್ಲ ಅಂತ ಹೇಳಿ ಈ ಒಂದು ಅಲ್ಲಿ ಹುಬ್ಳಿಯಲ್ಲಿ ಇವತ್ತಲ್ಲಿ ಓಪನಿಂಗ್ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಇಲ್ಲಿ ನಾವೆಲ್ಲ ಚುನಾಯಿತಿಗಳು ಲೋಕಲಲ್ಲಿ ಆ ತಾಲೂಕದಲ್ಲಿ ಇವತ್ತು ಒಂದೇ ಸರ್ತಿ ನಾವು ಎಲ್ಲರೂ ಕೂಡಿ ಭಾಗಿಯಾಗಿ ಇವತ್ತಿದು ಓಪನಿಂಗ್ ಮಾಡ್ಬೇಕಂತ ಹೇಳಿ ಸಲುವಾಗಿ ನಾವು ಎಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಮಾನ್ಯ ನಮ್ಮ ಧೀಮಂತ ನಾಯಕರು ಖರ್ಗೆ ಸಾಬರು AICC ಅಧ್ಯಕ್ಷರು ಅವರಿಗೂ ಕರೆಸಿ ಇವತ್ತು ಓಪನಿಂಗ್ ಮಾಡಿಸ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿಲ್ಲ, ಧೀಮಂತ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಬರು ಅವ್ರಲಿಂದ ಯಾಕೆ ಕರ್ಸು ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಈ ಕರ್ನಾಟಕದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ತಂದು ಕೊಟ್ಟೇನು ನಮಗೆ ಸಲ್ಲಿಸಿದಾರ. ಇವತ್ತು ಸೂರ್ಯ ಚಂದ್ರ ಇರೋವರೆಗೆ ಅವ್ರ ಹೆಸರು ಅಮರವಾಗಿರ್ತದೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ನಾವು ಇಲ್ಲಿ ಈ ಉಳಿದಂಥ ಭಾಗಲ್ಲಿ ಎಜುಕೇಷನ್ 371J ಕೊಟ್ಟಿದ್ದ ಸಲುವಾಗಿ ನಮ್ಮ ಮಕ್ಕಳು ಇವತ್ತು ಎಷ್ಟೋ ಮಕ್ಕಳು ಡಾಕ್ಟರ್ ಆಗ್ತಾ ಇದಾರ, ಇಂಜಿನಿಯರ್ ಆಗ್ತಾ ಇದಾರ, ಎಷ್ಟೋ ಗೌರ್ಮೆಂಟ್ ಜಾಬಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವ್ರಿಗೆ ಸೂರ್ಯ ಚಂದ್ರ ಇರೋವರೆಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಇರ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ತಮಗೆಲ್ಲ ಮುಂದೆ ಬರೋಂಥ ದಿನಗಳಲ್ಲಿ ಇಂಥವೇನು ಇವು ಬಂದಿದ್ರಿ. ಇನ್ನೂ 300 ಮನೆಗಳು ಇನ್ನೇನು ಅಭಿಕಿತ್ನ ಬಾಕಿ, ಇನ್ನು 400 ಮನೆಗಳು ಹಂತವಾಗಿ ಅವು ಮನೆಗಳು ತಮ್ಗೆಲ್ಲರಿಗೂ ಸಿಗ್ತಾವಂಥೇಳಿ ವೇದಿಕೆ ಮುಖಾಂತರ ಹೇಳಿ
ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. दशहरा और दीपावली फेस्टिवल के लिए SS पारा वेडिंग मॉल गांधी चौक छुड़कुप्पा में मिलेंगे स्पेशल कांचीवरम, धर्मावरम, मैसूर क्रेप सिल्क साड़ीज, रायमंड, आदित्य बिरला, सेलिनो सूटिंग्स, कोट सूट, शेरवानी, ब्लेजर, कुर्ता पजामा, कॉट सेट, फैंसी ड्रेस के अलावा बच्चों से लेकर बड़ों तक के 3 रुपया कैप से लेकर 35,000 की साड़ी तक के हर वो आइटम सिर्फ चुड़ुप्पा ही नहीं, हुमनाबाद के बस स्टैंड के बाजू SS पारा शॉपिंग मॉल में भी मिलेंगे. अपने सपनों को कहें अब यस। जी हाँ, हुमनाबाद के सिंदीन खरा क्रॉस शाकुंतला पाटिल कॉलेज के पीछे सुभाष डेवलपर्स, केतकी डेवलपर्स यानी संगमेश चिद्री लाए हैं फिर से जनता के सपनों का ग्रीन विला यानी प्लॉट्स जिसमें अंडरग्राउंड ड्रेनेज, CC रोड, प्लेग्राउंड, पावर हैच, गार्डन, LED लाइट्स, वाटर सप्लाई के अलावा हर वो फैसिलिटी। तो देर किस बात की, आए अपने ख्वाबों के घर बनाने में जल्दी करें, क्योंकि आपके सपने हमारे अपने। हुमनाबाद बस स्टैंड के अपोजिट 7 स्टार होटल के बाजू साइड बेंगलुरु बेकरी में स्पेशल क्रिसमस और न्यू ईयर के लिए ऑफर रखा गया है, जिसमें 1 kg केक अभी 500 में नहीं बल्कि सिर्फ 400 रुपीज़ में मिलेगा। और यहाँ से 500 का जो भी बेकरी आइटम्स लेंगे उन्हें दिलकुश राउंड पीस और 10 रुपीज़ का डेयरी मिल्क चॉकलेट दिया जाएगा। और यहाँ स्पेशल मिलेंगे पिज़्ज़ा, बर्गर, पनीर, सैंडविच, केक, माया केक, रवे का तोश के अलावा सभी बेकरी आइटम। तो एक बार विजिट करना ना भूलें। और यह ऑफर सिर्फ इंडियन न्यूज़ जनता की आवाज़ देखकर जाने वालों के लिए रखा गया है।